ಹಾಯ್ ವೆಲ್ಕಮ್ ಮೈ ಚಾನಲ್. ನಾನು ನಿಮ್ಮ ಪವಿತ್ರ ರಾಮು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಸಖತ್ತಾಗಿ ಸೂಪರಾಗಿದ್ದೀರಾ ಅನ್ಕೋತೀರಾ. ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತಂದರೆ ನಮ್ಮ ಜಮೀನು ಹತ್ರ ಹೋಗ್ತಿದ್ದೀನಿ. ಮೈಸೂರಿಂದ ಬಂದಿದೆ, ಅಮ್ಮನ ಮನೇಲಿದ್ದೀನಿ. ಸೊ ನಾನು ಹೋಗ್ತಿರೋ ರೋಡು ಬ್ಯಾಕ್ ಸೈಡು, ಫ್ರಂಟ್ ನೋಡಿ, ಇದು ನಮ್ಮೂರಿಂದ ಪಕ್ಕದೂರ್ಗೆ ಹೋಗೋ ರೋಡು. ನಮ್ಮ ಜಮೀನು ಇಲ್ಲೇ ರೋಡ್ ಸೈಡು ತೋರಿಸ್ತೀನಿ ಹೋಗ್ತಾ. ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ, ಬಟ್ ಯಾವ ಸೈಡ್ ಐತೆ ಅಂತ ನಾನು ತೋರಿಸಿರಲಿಲ್ಲ. ರೋಡ್ ಸೈಡೇ ಇರೋದು. ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ಹೊಲ್ದ ಹತ್ರ ಇದ್ದಾರೆ. ಅವ್ರನ್ನ ಕರ್ಕೊಂಡು ಹಸು ಐತೆ, ಹಸು ಎರಡನ್ನೂ ಹಟ್ಕೊಂಡು ಮನೆಗೆ ಹೋಗಬೇಕು. ಇವಾಗ ನಾನೇ ಹೋಗ್ತೀನಿ ಹಟ್ಕೊಂಡು. ನಮ್ಮ ಹಳ್ಳಿಲೇ ಒಂಥರ ಚೆಂದ. ನಂಗೆ ಸಿಟಿಲಿ ಇರೋದಕ್ಕಿಂತ ನಂಗೆ ನಮ್ಮೂರೇ ಇಷ್ಟ. ನನಗೆ ಯಾವಾಗಲೂ ನಂಗೆ ನಮ್ಮ ಅಮ್ಮನ ಮನೇಲಿ ಇರಬೇಕು ಅನ್ಸುತ್ತೆ ಒಂದೊಂದು ಟೈಮು. ಬಟ್ ಏನು ಮಾಡೋದು, ಇಲ್ಲಿರೋಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿರಲ್ಲ. ಇನ್ನೇನಿದು ಕೊಟ್ಟು ಮನೆ ಏನೋ ಹೇಳ್ತಾರೆ, ಗಾದೆ, ಅದು ನಂಗೆ ಗೊತ್ತಿಲ್ಲ. ಬಟ್ ಏನೋ ಒಂಥರ ಪೀಸ್ಫುಲ್ಲಾಗೈತೆ. ಹಳ್ಳಿ ಜೀವನ ಒಂಥರ ಚೆಂದ. ಇಲ್ಲಿರೋದೇ ಒಂಥರ ಬೆಟರ್ ಅನಿಸುತ್ತೆ. ಅಲ್ಲಿ ಏನು ಯಾವಾಗಲೂ ಮನೆ ಒಳಗಡೆ ಅದಾಯಿತು ಅಂದರೆ ಏನಾದರೂ ಕೆಲಸ ಇದ್ರೂ ಮಾತ್ರ ಹೋಗಬೇಕು ಸಿಟಿಗೆ, ಅಷ್ಟೇ. ಇಲ್ಲಿ ನೋಡಿ ಏನಂತಾರೆ ಇದಕ್ಕೆ, ಇದೆಲ್ಲ ಚಿಕ್ಕವರಿದ್ದಾಗ ಕಬ್ಬೆಲ್ಲ ಕಡಿತಿದ್ರು ನಮ್ಮಪ್ಪ. ಅದೆಲ್ಲ ಕಂತೆ ಎಲ್ಲ ಕಟ್ಟು ಅದೆಲ್ಲ ಕೆಲಸ ಮಾಡ್ಬಿಟ್ಟು ಇವಾಗ ಏನೂ ಮಾಡಲ್ಲ. ಇವಾಗ ನಮ್ಮ ಅಪ್ಪನೇ ಯಾಕೆ ಕೆಲಸ ಮಾಡೋಲ್ಲ, ಇನ್ನು ನಾವು ಮಾಡ್ತೀವ. ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರೂ ಇಲ್ಲೇ ಇದ್ದಾರೆ. ಅವ್ರನ್ನ ತೋರಿಸ್ತೀನಿ ಎಲ್ಲಿದ್ದಾರೆ, ಏನು ಕತೆ ಅಂತ. ಇದೇ ರೋಡು, ನಿಮಿಷ, ಇದೇ ರೋಡು, ಇದೇ ನಮ್ಮ ಜಮೀನು. ಇಲ್ಲಿ ಕಾಣ್ತಿರೋದೇ ಇದು ನಮ್ಮ ಜಮೀನು. ಇದು ನಮ್ಮ ಜಮೀನೇ. ಇಲ್ಲಿ ಕಾಣ್ತಿದೆಯಲ್ಲ, ಇದು ನಮ್ಮ ಜಮೀನು. ಇದು ನಮ್ಮ ತೆಂಗಿನ ಮರ, ಅದೊಂದು ನಮ್ಮ ತೆಂಗಿನ ಮರ. ಅದು ಯಾಕೋ ಏನೋ ಸಿಡ್ಲೇನೋ ಹೊಡೆದು ಮೋಸ್ಟ್ಲಿ ಅದಂಗೆ ಆಗ್ಬಿಟ್ಟೈತೆ. ಆ ಮರದಲ್ಲೇನೋ ನಮ್ಮಪ್ಪ ಎಳ್ಳೀರು ಗೀದು ಕೊಡ್ತಂತೆ, ಕುಡಿದ್ಬಿಟ್ಟು ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ಎಲ್ಲ ಅವರೇ ಅಂತ ಗೊತ್ತಿಲ್ಲ. ಎಲ್ಲೋ ಫೋನ್ ಸೌಂಡ್ ಬರ್ತದೆ, ಎಲ್ಲವ್ರೆ ಅಂತ ಗೊತ್ತಿಲ್ಲ. ಬಟ್ ಫೋನ್ ಸೌಂಡ್ ಮಾತ್ರ ಬರ್ತದೆ, ಬಟ್ ಬಾಡಿಗಳು ಎಳ್ದು ಇಬ್ಬರದ್ದು ಕಾಣ್ತಿಲ್ಲ. ಎಲ್ಲವ್ರೆ ಅಂತ ಗೊತ್ತಿಲ್ಲ. ಎಲ್ಲವ್ರೆ ಅಂತ ತೋರಿಸ್ತೀನಿ ಇವಾಗ. ಇಲ್ಲಿ ಹೆಂಗೆ ಬಿತ್ಕೊ ಒದಾಡ್ತವ್ರಿ ಅಂತ ಇಬ್ಬರು. ಅದು ತಾರ್ಪಲ್ ಹಾಕೊಂಡು ತಾರ್ಪಲ್ ಒಳಗೆ ಬಿತ್ಕೊ ಒದಾಡ್ತಾವಳು ಇವಳು ಒಬ್ಳು. ಗೈಸ್ ನೋಡಿ ಗೈಸ್, ಇವಳು ನನ್ನ ಮಗಳು, ಅವಳು ನಮ್ಮ ಅಕ್ಕನ ಮಗಳು. ಹಿಂಗೆ ಬಟ್ಟೆ ಹೇಳ್ಕೊಬೋಬ್ಲು, ಹಂಗೆಲ್ಲ ಮಲ್ಕೋತಾರ. ತಾತ ಬರಲ್ವಂತೆ. ತಾತ ಸ್ನಾನ ಮಾಡಲಿ ಅಂದ್ಬಿಟ್ಟು ನಾನೇ ತಾತಂಗೆ ಹೇಳ್ಬಿಟ್ಟು ಬಂದೆ. ನಾನೇ ಹಟ್ಕೊಬತ್ತೀನಿ ಹಸ್ಕೊಳ್ಳ, ಅವರಿಬ್ಬರನ್ನ ಕರ್ಕೊಂಡು ಅಂತ. ನೋಡಿ ಅದೇ ರೋಡು, ನಾನು ನಡ್ಕೊ ಬಂದಿದ್ದು ರೋಡು ಅದು. ಇದೇ ನಮ್ಮ ಜಮೀನು, ಇದೇ ಪಿಟಾಣಿಗಳು ಇಷ್ಟೇ. ಅಲ್ಲ ನಮ್ಮ ಹಸು ಇದೆ, ನಮ್ಮ ಹಸು ಇಲ್ಲಿರೋದು ನಮ್ಮ ಹಸು. ಇಲ್ಲಿ ಮೇಯ್ತೈತೆ ನೋಡಿ. ಇದು ಹಸು ಒಂದು ಕರು, ಇನ್ನೊಂದು ಹಸು ಇಲ್ಲೈತೆ. ಮರ ಸೈಡ್ ಆಗ್ಬಿಟ್ಟೈತೆ. ಒಂದು ನಿಮಿಷ ತೋರಿಸ್ತೀನಿ. ಅಲ್ಲಿ ನಮ್ಮ ಹಸು ಎಲ್ಲ ಸೈಟ್. ಇವಾಗ ಹೋಗಿ ಹಸ್ಕೊಂಡು ಇಟ್ಕೊಬರ್ಬೇಕು. ಇಟ್ಕೊಂಡು ಮನೆಗೆ ಕಟ್ಕೊಂಡು ಹೋಗ್ಬೇಕು. ಈ ಸೀಬೆಹಣ್ಣು ಮಾಡಿದ್ರೆ ಸೀಬೆಹಣ್ಣೆ ಇಲ್ಲ. ಹೊಸಲ ಬಂದಾಗ ಕಿತ್ಕೊ ತಿಂದಿದೆ, ಬಟ್ ಇವಾಗಿಲ್ಲ. ಇಲ್ವಲ್ಲವ, ಎಳ್ಳೀರು ಕುಡಿದ್ರಂತೆ ಇಬ್ರೂ. ಎಳ್ಳೀರು ಕುಡಿದ್ರಂತೆ ಇಬ್ರೂ. ಚೆನ್ನಾಗಿತ್ತಾ ಎಳ್ಳೀರು? ನನಗೆ ಎಳ್ಳೀರು ಇಡ್ಬೇಕು ತಾನೆ. ಈ ಸೀಬೆಹಣ್ಣು ಮರದಲ್ಲಿ ಸೀಬೆಹಣ್ಣು ಇಲ್ಲ, ಎಲ್ಲ ಕಾಯಿ. ಬಟ್ ಯಾರೋ ಕಿತ್ಕೊಂಡು ತಿಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಯಾರು ಹತ್ತಿದ್ದು? ತಾತ ಹತ್ತಿತ್ತಾ? ಮತ್ತೆ ಇನ್ಯಾವ್ದ್ರ ಕಿಲ್ಟು? ಹಾಂ, ಎಲ್ಲ ಕಡ್ಡಿ ಎಲ್ಕ ಬಾ. ಮಳೆ ಬರಂಗಾಯ್ತು, ನಡೀರಿ ಹಟ್ಕೊಂಡು ಹೋಗೋದು ಹಸುನ. ಎಲ್ಲ ಮೋಡ ಎಲ್ಲ ಫುಲ್ಲು ಇದಾಗ್ಬಿಟ್ಟೈತೆ, ನೆನ್ಕೊಂಡು ಹೋಗ್ಬಿಡ್ತೀವಿ ಆಮೇಲೆ. ಈ ಮರದಲ್ಲಿ ಎಳ್ಳೀರು ಕಿತ್ತು ಕೊಡ್ತಂತೆ ಅವರಿಬ್ರಿಗೂ ಒಂದೊಂದ. ನಮ್ಮಪ್ಪ ಒಂದು ಕುಡ್ದಾಗೆ, ಅವರಿಬ್ಬರು ಒಂದೊಂದು ಕುಡ್ದವ್ರೆ. ನನಗೆ ಕಿತ್ತು ಮಡಗಿಲ್ಲ ನಮ್ಮಪ್ಪ. ಇವತ್ತು ಇದ್ರೆ ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ಊರಿಗೆ ಬಂದಿದ್ದೀವಿ. ಕೇಕ್ ಕಟ್ ಮಾಡ್ಸೋದು ಅಂದ್ಬಿಟ್ಟು ಕೇಕ್ ತೊಗೊಬಂದಿದ್ದೀವಿ. ಸೊ ಅಷ್ಟೆ. ಮೋಡ ಎಲ್ಲ ಫುಲ್ ಆಗ್ಬಿಟ್ಟೈತೆ. ಅಲ್ಲಿ ನೋಡ್ಕೊಂಡು ಹೋಗು. ಆವಾಗ ನೀವು ಇದ್ದವು ಆಮೇಲೆ ಸ್ಲಿಪ್ ಹಾರ್ಕೊಂಡು ಹೋಗು. ಇಲ್ಲಿ ಮೋಡ ಎಲ್ಲ ಹಿಂಗೆ ಕವರ್ ಆಗ್ಬಿಟ್ಟೈತೆ. ಅಲ್ಲಿ ಹೋಗಳೆ ದೊಣ್ಣೆ ಏನೋ ತೊಗೊಬತ್ತೀನಿ ಅಂತ ಅವಳೊಬ್ಳು ಇಲ್ಲಿ ನಿಂತವಳೆ, ಮೂಗಳಿಗೆಲ್ಲ ಬೆಳ್ಳೆ ಇಟ್ಕೊಂಡು. ಸೊ ಇನ್ನೂ ಏನಪ್ಪ ಅಂತಂದರೆ, ನಾವು ಇವತ್ತು ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ನಮ್ಮ ಅಪ್ಪಂಗೆ ಕೇಕ್ ಕಟ್ ಮಾಡಿಸಿ ನಮ್ಮಪ್ಪ ಏನೋ ಸ್ಪೆಷಲ್ ಮಾಡಿಸಿ ಮಾಡಿದ್ದಾರೆ ಮನೇಲಿ. ಅದನ್ನು ತಿನ್ಕೊಂಡು
ಮೇ ಬಿ ಒಂದು 6:15 7 ಗಂಟೆ ಆಗುತ್ತೆ ನಾವು ಮೈಸೂರಿಗೆ ಹೋಗೋದು. ನೈಟೇ ಹೋಗ್ತೀನಿ. ಬಟ್ ಹೋಗ್ಬೇಕು. ಇನ್ನು ಹೋಗಲಿಲ್ಲ ಅಂತಂದರೆ ಅವ್ರು ಒಬ್ಬರೇ ಇರ್ತಾರೆ. ಸೊ ಹೋಗಲೇಬೇಕು. ಹಂಗೆ ನೋಡ್ತಾ ರೀ. ನಮ್ಮರ್ದೆ ಎಳ್ಳಿರೋ ಕೊಚ್ಕೊಂಡು ಕುಡಿತಾ ಇದ್ದೀನಿ. ಆನ್ ಮಾಡಿಬಿಟ್ರೆ ಲೇಕು ತಿಂತಾರೆ ಏಟು ಲೇಕು ಆಫ್ ಮಾಡೆ. ನಮ್ಮ ಬೇಕುಗೆ ಕನ್ನಡ ಅರ್ಥ ಆಗಲ್ಲ, ಅದಕ್ಕೆ ನಾನು ಫೋನ್ ಕೊಡ್ತಿರ್ಲಿಲ್ಲ ಅವೇನು. ನಮ್ಮಮ್ಮ ಫೋನ್ ಮಾಡ್ತೈತೆ. ಪುಟಿ ಚಿಕ್ಕಿ, ನಮ್ಮಮ್ಮ ಫೋನ್ ಮಾಡ್ತೈತೆ. ನನಗೆ ಕಾಯಿ ಬೇಕು, ಓಕೆನಾ? ಒಳಗಡೆ ಕಾಯಿ ಇರುತ್ತಲ್ಲ ಅದರಲ್ಲಿ. ಏನು ಕೇಳಬೇಕು? ಇರು ಮಾಡ್ಬೋದು. ಎತ್ಬಿಡ. ಸಖತ್ತಾಗಿರುತ್ತೆ ನಮ್ಮ ಹೊಲದ್ದೆ, ಸೂಪರ್ ಆಗೈತೆ. ಎತ್ಬಿಟ್ಟು ಮಾತಾಡಿ ಮಗಳೇ. ಅಲ್ಲ ಅಲ್ಲ ಏಯ್ ಕಟ್ ಮಾಡಿದ್ರು. ಬೇಗ ಕುರ್ಕು, ಮಳೆ ಬಂದ್ಬಿಡ್ತದೆ. ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಇಟ್ಕೋಬೇಕು, ಹಂಗೆ ಖಾಲಿ ಕುಡ್ದಾಯ್ತು. ಕೊಚ್ಕೊಂಡು ನಾನೇ ಕಿತ್ತು ನಾನೇ ಕುಡ್ದೆ. ಯಾವ ಮರದಲ್ಲಿ ತೋರಿಸ್ಬಿಡುವ? ಆ ಮರದಲ್ಲಿ. ಹಾಂ, ಈ ಕಡೆ ತೋರಿಸೋ ಮಕ್ಕಳೇ. ಇದರಲ್ಲಿ ಗಂಜಿ ಐತೆ ಇವಾಗ. ಇದನ್ನ ಕೆತ್ಕೊಂಡು ತಿನ್ನೋದು ಅಷ್ಟೇ ಈಗ. ನನಗೂ ಓಕೆನಾ? ತಾತ ಕಿತ್ತೈತಲ್ಲ, ಅದ್ರಲ್ಲಿ ಇರ್ಲಿಲ್ವಾ ಗಂಜಿ? ಇತ್ತು, ನನಗೆ ಅರ್ಧ ಸಿಕ್ಕಿದ್ದು. ಅವಳಿಗೂ ಎರಡೆರಡು ಕಾಯಿ ಇರುತ್ತಲ್ಲ, ಅವಳಿಗೆ 2, ತಾತಂಗೆ 2, ನಂಗೊಂದು. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನಂಗೆ ಇಲ್ಲಿಡಿ. ನನಗೆ ಟೇಸ್ಟ್ ಆಗೈತೆ. ಮಳೆ ಬಂದ್ಬಿಡುತ್ತೆ ಅಂತ ಭಯ. ಮಳೆ ಫುಲ್ಲು ಇದಾಗ್ಬಿಟ್ಟಿದೆ. ಹಸ ಇಟ್ಕೊಂಡು ಬೇಗ ಗಾಡಿ ತಗೊಂಡು ಬಂದ್ರೆ ಅಲ್ವಾ? ನಡ್ಕೊಂಡೇ ಬಂದಿದ್ದು, ಗಾಡಿ ತರ್ನಿಲ್ಲ. ನೀವು ಒಂದೇ ದಿವಸಕ್ಕೆ ಸುಸ್ತಾಗಿದ್ದೀರಾ? ನಾವು ತುಂಬ ದಿನ ಓದಾಡಿದ್ದೀವಿ. ಬರ್ತಿಲ್ಲ ಬೇಕು ಫುಲ್ಲು ಅಲ್ಲೇ ಮುಚ್ಬಿಡವ. ಬಟ್ಟೆ ಮೇಲೆಲ್ಲ ಬೀಳ್ತಾ ಇದೆ. ಇರು, ನಿಂಗರ್ಧ ಹುಡುಗರು ದೂರಗಿಡಿ. ನನಗೆ 2 ಪ್ಲೀಸು. ಇರು. ಹಾಯ್ ಗಾಯ್ಸ್. ಇನ್ನೊಂದು ಸ್ವಲ್ಪ ಬೇಕು. ಇಲ್ಲ ಅಷ್ಟೇ. ಕಾಲಿನ ಅಲ್ಲೇ ಐತಲ್ಲ. ಆ ಕಡೆ ಎಸಿಬಿಡಿ, ತಾತ ಬೈಯುತ್ತೆ. ಆ ಕಡೆ ಮಾಡಕ್ಕೆ ಎಸಿಬೇಕು. ಅಲ್ಲಿ ತಿಪ್ಪೆಲ್ ಗುಂಡಿಯಲ್ಲಿ ಚಾಕು ಇಡ್ತಾ ಇದ್ರು. ಬೇಗ ಹೋಗ್ಬೇಕು ಇವಾಗಂತೂ. ಇವಾಗ ತಾನೇ ಎಳ್ಳೀರು ಕುಡಿದೆ, ಸಖತ್ತಾಗಿದೆ ಟೇಸ್ಟಾಗಿ. ನಾನೇ ಕಿತ್ಕೊಂಡೆ, ದೊಣ್ಣೆಲಿ ಹೊಡೆದು ಕಿತ್ತು ಕುಡಿದು ಗಂಜಿ ಎಲ್ಲ ತಿಂದೆ ಅರ್ಜೆಂಟಲ್ಲಿ. ಯಾಕೆಂದರೆ ಫುಲ್ಲು ಮೋಡ ಕವರ್ ಆಗ್ಬಿಟ್ಟೈತೆ. ಮಳೆ ಬರೋ ಎಲ್ಲ ಲಕ್ಷಣ ಐತೆ. ಮಳೆ ಬಂದರೆ ಆಮೇಲೆ ಬಟ್ಟೆ ಎಲ್ಲ ಇದೆಲ್ಲ ಪಜಿತಿ ಎದ್ದು ಹೋಗುತ್ತೆ. ಸೊ ಇಲ್ಲಿಂದ ಇವಾಗ ಸ್ಟ್ರೈಟು ಮನೆಗೆ ಹೋಗ್ಬೇಕು. ಅದರಿಂದ ಹಿಂಗೆ ಪಟಪಟ್ಟನೆ ನಾನು ಕಿತ್ಕೊಂಡು ಕುಡಿದ್ಬಿಟ್ಟು ಹೋಗ್ತಿದ್ದೀನಿ ಇವಾಗ. ಇಲ್ಲಿ ನಮ್ಮ ಹಸು ಐತೆ. ಎಲ್ಲೈತೆ ಅಂದರೆ ನಮ್ಮ ಹಸು ಇಲ್ಲೇ ಎಲ್ಲೋ ಐತೆ. ನೋಡ್ಕೊಂಡು ಬನ್ನಿ. ಇಲ್ಲಿ ಆಗಿ ಬಿದ್ದೈತೆ. ಆಗಿ ಮಲಗಿರ್ತವೆ. ಆಮೇಲೆ ನೋಡ್ಕೊಂಡು ಹುಷಾರಾಗಿ ಬೇಗ ಬನ್ನಿ. ಇಳಿ ಚಿನ್ನಮ್ಮ, ಕರ್ಕೊಳಕ್ಕಾಗಲ್ಲ ಈಗ ಇಬ್ಬರೂ. ಇವಾಗ ಜಸ್ಟ್ ಇವಾಗ ಹೋಗ್ತಿದ್ದೀವಿ ಹಸ್ಗಳು ಹಟ್ಕೊಂಡು. ಮೊಯ್ತಾ ಕರು ನೀನು ಇಟ್ಕೋ. ಹಸ್ಗಳು ನಾನು ಫೋನ್ ಬಿಗ್ಗಾಗಿ ಇಟ್ಕೋ. ತಾತನ ಹತ್ರ ಈಸ್ಕೊಂಡಿರೋರು ಯಾರೋ ಫೋನ. ಯಾರು ನನ್ನ ಜಾಗ ಇದ್ದದಲ್ಲೇಕೋ.
ಇಲ್ಲಿ ನಮ್ದು ಯಾರದು ಯಾರದು ತಾತ ಇಲ್ಲ ಲೇಕು ಕಟ್ಟವಳಲ್ಲ ಚೋಟು ತಾತ ಅಂತ ನಮ್ಮ ಅಣ್ಣ ಅವಳು ಅಳ್ಳಾಡ್ತಲ್ವಪ್ಪ ಅದು ಜ್ಯೂಸ್ ಮಾಡೋದು ಅಳ್ಳಾಡ್ತಾ ಇಲ್ವಾ ಅಲ್ಲಿ ಹೋಗೋದಿನ ಮಳೆ ಅಂತೆ ರಾಮವ್ರು ಬಂದರು ಮಳೆ ಅಂತ ಇವಾಗ ನೀವು ನೋಡ್ತಿರ್ಬೋದು ಇದು ಕೇಕು ಮತ್ತು 2 ಕೇಕ್ ಇದೆ. ಒಂದು ನಮ್ಮ ಅಕ್ಕನ ಬರ್ಡೇ ಕಟ್ ಮಾಡಿಸಿರ್ಲಿಲ್ಲ ನಾನು, ಅದಕ್ಕೆ ಒಟ್ಟಿಗೆ ಕೇಕ್ ತಂದಿದ್ನಲ್ಲ ಅಪ್ಪಂಗೂ ಫಾದರ್ಸ್ ಡೇಗೆ. ಸೊ ಅವಾಗ ಅವಳಿಗೂ ಕೂಡ ಕೇಕ್ ಕಟ್ ಮಾಡಿಸೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ, ಸೊ ಅವಳಿಗೆ ಸರ್ಪ್ರೈಸ್ ಮಾಡಿ ತೊಗೊಬಂದಿದ್ದು. ಅವಳು ಖುಷಿ ಆಯಿತು. ಸೊ ನೆಕ್ಸ್ಟು ಬಂದು ನಮ್ಮಪ್ಪ ಕೇಕ್ ಕಟ್ ಮಾಡಿದ್ದು ವೀಡಿಯೋ ಕ್ಲಿಪ್ಪಿಂಗ್ ಅದು ನಮ್ಮ ಅಕ್ಕಂಗೆ ಹೇಳಿದೆ ತೆಗಿ ಅಂತ, ಅವಳು ತೆಗ್ದಿರಲಿಲ್ಲ. ಬಟ್ ಅವಳು ಕೇಕ್ ಕಟ್ ಮಾಡುವಾಗ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು. ಅವಳು ವೀಡಿಯೋ ಕ್ಲಿಪ್ಪಿಂಗ್ ಆಗೈತೆ ಅಂದ್ಕೊಂಡವಳೆ, ವೀಡಿಯೋ ಆಗೋಳೆ ಅಂದ್ಕೊಂಡವಳೆ, ಬಟ್ ಅದು ವೀಡಿಯೋ ಆಗಿಲ್ಲ. ಸೊ ಅದೊಂದು ಬೇಜಾರು. ನಮ್ಮಪ್ಪ ಕೇಕ್ ಕಟ್ ಮಾಡ್ತಿರೋದು ತುಂಬಾ ಖುಷಿಯಾಯಿತು. ಹ್ಯಾಪಿ ಫಾದರ್ಸ್ ಡೇ ಅಪ್ಪ, ಲವ್ ಯು ಸೋ ಮಚ್. ಖುಷಿಯಾಗುತ್ತೆ ನನಗೆ. ನಮ್ಮಪ್ಪ ಅಂದರೆ ಹೆವಿ ಇಷ್ಟ ನನಗೆ, ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಅಪ್ಪ ಅಂದರೆ ಒಂದು ಇರುತ್ತಲ್ಲ ಎಲ್ಲರ ಮನಸ್ಸಲ್ಲೂ, ಆ ರೀತಿ ಪ್ರೀತಿ ಮಾಡ್ತೀನಿ, ಕೇರ್ ಮಾಡ್ತೀನಿ. ನೆಕ್ಸ್ಟು ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಕೂತಿದ್ರು, ಅದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಭಾವ ಫೋಟೋ ತೆಗಿತಿದ್ರು. ನಮ್ಮ ಪಾಪುಗೆ ತಾತಂಗೆ ತಿನ್ಸು ಅಂದರೆ ತಾನೇ ತಿನ್ಕೋತಿದ್ದ. ನಮ್ಮ ಅಕ್ಕನ ಪಾಪು ಅವನೇ ತಿನ್ಕೋತಿದ್ದ. ತಾತಂಗೆ ತಿನ್ಸಪ್ಪ ಅಂತಂದರೆ ತಾನೇ ತಿನ್ಕೋತಿದ್ದ. ಅದು ಎಲ್ಲ ಅಮ್ಮನ ಮನೆಯಲ್ಲಿ ನಾನ್ ವೆಜ್ ಮಾಡಿದರು, ಮಟನ್ ಸಾಂಬಾರು, ಹಾಗೆ ಕೈಮಾ, ಹಾಗೆ ಚಿಕನ್ ಗ್ರೇವಿ ಮಾಡಿದರು. ಸೊ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.